ಡೊನೇಷನ್ ನಿಯಂತ್ರಣಕ್ಕೆ ಜಿಲ್ಲಾ ಶಿಕ್ಷಣ ರೆಗ್ಯುಲೇಟಿಂಗ್ ಪ್ರಾಧಿಕಾರವನ್ನು ತಕ್ಷಣ ರಚಿಸಬೇಕು. ವಂತಿಗೆ ವಸೂಲಿ ಮಾಡುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು, ಪಾಲಕರು, ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಗಳು ಜಂಟಿ ಸಭೆಯನ್ನು ಕರೆಯಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿರುವ ಕೇಂದ್ರೀಯ ಶಾಸನ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಇಂದು ಗಂಗಾವತಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಮುಂದುಗಡೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸುವುದರ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅಧಿಕೃತವಾಗಿ ಪೇರೆಂಟ್ಸ್ ಹತ್ರ ಹಣವನ್ನು ವಸೂಲಿ ಮಾಡತಕ್ಕಂತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. Donation go back, go back, go back. Donation go back, go back, go back. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಧಿಕೃತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ತಾಲೂಕು ಅಧಿಕಾರಿಗಳು ಮಾಡಲೇಬೇಕು, ಮಾಡಲೇಬೇಕು. ಅನಧಿಕೃತವಾಗಿರ್ತಕ್ಕಂಥ ಖಾಸಗಿ ಶಾಲಾ ಕಾಲೇಜುಗಳು ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಲೇಬೇಕು, ಮಾಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಮಾಡಲೇಬೇಕು. ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಅಧಿಕೃತವಾಗಿ ಪೇರೆಂಟ್ಸ್ ಹತ್ರ ಹಣವನ್ನು ವಸೂಲಿ ಮಾಡತಕ್ಕಂತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಶಾಲೆ ಮ್ಯಾನೇಜ್ಮೆಂಟ್ಗಳು ಮತ್ತು ಪದಾಧಿಕಾರಿಗಳು ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ, ಕೊಪ್ಪಳ ಜಿಲ್ಲಾ ಸಮಿತಿ ಹಾಗೂ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಏನಂತಂದರೆ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳಲ್ಲಿ, ಇವತ್ತು ಖಾಸಗಿ ಶಾಲೆಗಳಿರ್ಬೋದು ಅಥವಾ ಖಾಸಗಿ ಕಾಲೇಜುಗಳಿರ್ಬೋದು, ಏನು ಮಾಡ್ತಾ ಇದೆ ಅಂತಂದರೆ ಇವತ್ತು ಸರ್ಕಾರ ಒಂದು ಅಮೌಂಟನ್ನು ಘೋಷಣೆ ಮಾಡಿರ್ತದೆ. ಆ ಒಂದು ಫೀಯನ್ನು ತಗೊಳ್ಳೋದನ್ನು ಬಿಟ್ಟು ಅದ್ರ ಜೊತೆಗೆ ಹೆಚ್ಚಿನದಾಗಿ ಮಿಷನ್ ಅಂತೇಳಿ ಇವತ್ತು ಏನು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡ್ತೀವಿ, ಕಾಲೇಜುಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತು LKG UKG ಮಕ್ಕಳಿಗೆ ಸುಮಾರು ಕಡಿಮೆ ಅಂದರೂ ಕೂಡ ಮಿನಿಮಮ್ ಒಂದು 40,000 ರಿಂದ 50,000 ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು ಇವತ್ತು ನಾವು ಇಲ್ಲಿ ನಮ್ಮ ಗಂಗಾವತಿ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನೋಡ್ತಕ್ಕಂಥ ಒಂದು ಅನುಭವ ಇಲ್ಲಿದೆ. ಏನಂತಂತಂದರೆ ಇವತ್ತು ಖಾಸಗಿ ಶಾಲೆಗಳಿಗೆ ಸೇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು, ಇವತ್ತು ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಮಕ್ಕಳು ಎಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳ ಜೊತೆಗೇ ಇವತ್ತು ಒಂದು ಹೆಚ್ಚಿನ ಒಂದು ಶಿಕ್ಷಣ ಸಿಗ್ತದೆ, ಉತ್ತಮ ಶಿಕ್ಷಣ ಸಿಗ್ತದೆ ಅಂತೇಳಿ ಖಾಸಗಿ ಶಾಲೆಗಳ ಮೊರೆ ಹೋಗಿದ್ದಾರೆ. ಇವತ್ತು ಖಾಸಗಿ ಶಾಲೆಗಳೇನು ಮಾಡ್ತಾ ಇದೆ ಅಂತಂದರೆ ಇವತ್ತು ಒಂದು ಶಾಲೆಗಳನ್ನ ಒಂದು ಶಿಕ್ಷಣ ಕೇಂದ್ರವನ್ನಾಗಿ ಇರತಕ್ಕಂಥದ್ದನ್ನು ಮರೆತುಪಡಿಸಿ ಇವತ್ತು ಎಲ್ಲವನ್ನೂ ಕೂಡ ಮಾರಾಟ ಮಳಿಗೆ ಮಾಡಿಕೊಂಡಿದ್ದಾರೆ. ಇವತ್ತು ಶಾಲೆ ಕಾಲೇಜುಗಳಲ್ಲಿ ಇವತ್ತು ತಮ್ಮದೇ ಒಂದು ಸ್ಟೇಷನರಿ ಅಂಗಡಿ ಅಥವಾ ಒಂದು ಬುಕ್ ಸ್ಟಾಲ್ಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಅಡ್ಮಿಷನ್ ತಗೊಳ್ಳೋದ್ರ ಜೊತೆಗೇ ಇವತ್ತು ನಾವು ಬುಕ್ಗಳನ್ನು ಕೊಡ್ತೀವಿ, ಸಾಕ್ಸ್ಗಳನ್ನು ಕೊಡ್ತೀವಿ ಅಂತೇಳಿ ಈ ಒಂದು ಮಳಿಗೆಗಳನ್ನು ಮಾಡ್ಕೊಂಡಿದ್ರ ಜೊತೆಗೇ ಇವತ್ತು ಫೀಸ್ಗಳನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸುಮಾರು ಬಾರಿ ನಾವೇನು ಇವತ್ತು BO ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಜೊತೆಗೆ DDP ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಶಾಲೆ ಕಾಲೇಜುಗಳಲ್ಲಿ ಡೊನೇಷನ್ ಕಡಿಮೆ ಆಗಿಲ್ಲ. ಇವತ್ತು ಸರ್ಕಾರ ಒಂದು ಅಮೌಂಟನ್ನು ಘೋಷಣೆ ಮಾಡಿರ್ತದೆ. ಆ ಒಂದು ನಿಯಮ ಫಲಕಗಳನ್ನು, ಶುಲ್ಕದ ಫಲಕ ಏನಿರ್ತದೆ ಆ ಒಂದು ಫಲಕಗಳನ್ನು ಎಲ್ಲ ಶಾಲಾ ಕಾಲೇಜುಗಳ ಮುಂದೆ ಹಾಕಬೇಕಾಗಿದೆ. ಆದರೆ ಇವತ್ತು ನಾವು ಗಮನಿಸ್ಬೋದು, ಗಂಗಾವತಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಒಂದು ಅಮೌಂಟಿನ ಒಂದು ಏನು ಪಟ್ಟಿ ಇರ್ತದೆ, ಆ ಪಟ್ಟಿಯನ್ನು ಯಾವುದೇ ಒಂದು ಶಾಲೆಗಳ ಮುಂದೆ ಹಾಕಿಲ್ಲ. ಇವತ್ತು 10x16 ಫ್ಲೆಕ್ಸ್ ಕಾರ್ಡ್ಗಳಲ್ಲಿ ಹಾಕಬೇಕಾಗಿರ್ತದೆ. ಆ ಒಂದು ಫ್ಲೆಕ್ಸ್ ಕಾರ್ಡ್ಗಳು ಕೂಡ ನಾವು ಇವತ್ತು ಯಾವುದೇ ಒಂದು ಶಾಲಾ ಕಾಲೇಜುಗಳಲ್ಲಿ ನೋಡ್ತಾ ಇಲ್ಲ. ಇದರ ವಿರುದ್ಧ ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಈ ಒಂದು ಹೋರಾಟವನ್ನು ಆರಂಭ ಮಾಡಿದೆ. ಇಲ್ಲಿಗೆ ಈ ಕೂಡಲೇ ಈ ಒಂದು ಅನಧಿಕೃತವಾಗಿ ಡೊನೇಷನ್ ವಸೂಲಿ ಮಾಡ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮಾನ್ಯತೆಯನ್ನು ರದ್ದು ಮಾಡಬೇಕು. ಜೊತೆಗೆ ಈ ಒಂದು ಶಾಲಾ ಕಾಲೇಜುಗಳಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಷನರಿ ಅಂಗಡಿಗಳಾಗಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಒಂದು DDPI ಇಲಾಖೆ ಮತ್ತು BO ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ನೋಟಿಸ್ ನೀಡಿ ಈ ಕೂಡಲೇ ಅದನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ದಲ್ಲಿ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI BO ಇಲಾಖೆ ಮತ್ತು DDPI ಇಲಾಖೆಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಅನಧಿಕೃತ ಧರಣಿ ಕೂಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದೆ. ವಿಂಗ್ ಜಿಂದಾಬಾದ್. ವಿದ್ಯಾರ್ಥಿ ಪೇರೆಂಟ್ಸ್ಗಳಿಗೆ ಮನಬಂದಂತೆ ಫೀಸನ್ನು ವಸೂಲಿ ಮಾಡೋದ್ರ ಜೊತೆಗೆ
ಫೀಸನ್ನು ವಸೂಲಿ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಮತ್ತು ಇರ್ತಕ್ಕಂಥ ಫೀಸನ್ನು ಪಬ್ಲಿಕ್ ಸೆಂಟರ್ನಲ್ಲಿ ಅಥವಾ ಪಬ್ಲಿಕ್ಕಾಗಿ ಅದನ್ನು ತಗೊಳ್ತಕ್ಕಂಥ ಫೀಸನ್ನು ಪಬ್ಲಿಕ್ಕಾಗಿ ಅದನ್ನು ಫ್ಲೆಕ್ಸ್ದಲ್ಲಿ ಹಾಕ್ಬೇಕಂತೇಳಿ ಶಿಕ್ಷಣ ಕಾಯ್ದೆ ಹೇಳ್ತದೆ. ಆದರೆ ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳು ಇರ್ತಕ್ಕಂಥ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳು ಇನ್ನಿತರ ಬೇರೆ ಬೇರೆ ಇವನ್ನು ಕರಪತ್ರದಲ್ಲಿ ಭಿತ್ತಿಪತ್ರವನ್ನಾಗಿ ಮಾಡಿಕೊಂಡು ಅವನ್ನ ಪ್ರಚಾರವನ್ನು ತಗೋತೇವೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಹಣವನ್ನು ಅಥವಾ ಶುಲ್ಕವನ್ನು ಯಾವುದೇ ರೀತಿ ಪಬ್ಲಿಸಿಟಿ ಮಾಡಲ್ಲ ಮತ್ತು ಫ್ಲೆಕ್ಸ್ನಲ್ಲಿ ಹಾಕಿರುವುದಿಲ್ಲ. ಪ್ರಮುಖವಾಗಿ ಆತಂಕದ ವಿಷಯ ಏನಂತಂದರೆ, ನಾವು ಖಾಸಗಿ ಶಾಲೆಗಳಲ್ಲಿ ಹೋದಾಗ ಅಡ್ಮಿಷನ್ಗೆ ಹೋದಾಗ ಅಥವಾ ಕೇಳಕ್ಕೆ ಹೋದಾಗ ಮಕ್ಕಳನ್ನು ಟ್ಯಾಲೆಂಟ್ ಟೆಸ್ಟ್ ಅಂತೇಳಿ ಮಾಡ್ತಾರೆ. ಇದು ಆತಂಕದ ವಿಷಯ. ಶಾಣೆಯರನ್ನು ಅಥವಾ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇನ್ನೂ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಮಾಡ್ತೇವೆ ಅಂತಂದು ಹೇಳ್ತಾರೆ. ಇದು ಆತಂಕದ ವಿಷಯ. ನಾನು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದಾಗ ನಾನೇ ಹೋದಾಗ ಅವರು ಒಂದು ಶುಲ್ಕವನ್ನು ವಿವರಿಸಿದೆ. ನಾವು ವಿದ್ಯಾರ್ಥಿಗಳಿಗೆ ಒಂದು ಟ್ಯಾಲೆಂಟ್ ಟೆಸ್ಟನ್ನು ಕೊಟ್ಟಿನ ಸ್ಕೂಲ್ ಆಗಿರ್ಬೋದು, ಇಂಥ ಶಾಲೆಗಳ ವಿರುದ್ಧ DDP ಇಲಾಖೆ ಮತ್ತು BO ಇಲಾಖೆ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳಲಿಲ್ಲ ಅಂತಂತಂದರೆ SFO ಸಂಘಟನೆ ರಾಜ್ಯ ಮಟ್ಟದ ಇವತ್ತೇನು ಕರೆ ಕೊಟ್ಟಿದೆ, ರಾಜ್ಯ ಮಟ್ಟದ ಎಲ್ಲ BO ಇಲಾಖೆಗಳಿಗೆ ಶಿಕ್ಷಣ ಆಫೀಸ್ಗಳಿಗೆ ನಾವು ಮುತ್ತಿಗೆ ಹಾಕೋದ್ರ ಜೊತೆಗೆ ಹೋರಾಟವನ್ನು ಉಗ್ರವಾಗಿ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈ ದಿನ SFI ಫೆಡರೇಷನ್ ವಿದ್ಯಾರ್ಥಿ ಕಡೆಯಿಂದ ಒಂದು ಮನವಿನ ತಗೊಂಡಿದ್ದೀನಿ. ಡೊನೇಷನ್ ಹಾವಳಿಯನ್ನು ವಿರೋಧಿಸಿದ್ದಾರೆ ಮತ್ತು ಕೆಲವೊಂದು ಖಾಸಗಿ ಅನುದಾನ ರಹಿತ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿ ಟ್ಯಾಲೆಂಟ್ ಪರೀಕ್ಷೆಯನ್ನು ಮಾಡಿ ಆ ಮಕ್ಕಳನ್ನ ನೇಮಕಾತಿಗೆ ಆಯ್ಕೆ ಮಾಡ್ತಕ್ಕಂಥದ್ದನ್ನು SFI ಸಂಘಟನೆಯನ್ನು ಗಮನಕ್ಕೆ ತಂದಿದ್ದಾರೆ. ಮತ್ತು ಶುಲ್ಕನೂ ಕೂಡ ಶುಲ್ಕ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಲೆಗಳಿಂದ ಸಂಗ್ರಹಿಸಿರ್ತಕ್ಕಂಥ ನಮೂನೆಗಳನ್ನ ಕೊಟ್ಟಿದ್ದಾರೆ. ಇದನ್ನು ನಾನು ಈ ದಿನವೇ ಸಂಬಂಧಿಸಿದ ಶಾಲೆಗಳಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಮಾಡ್ತಾ ಇರ್ತಕ್ಕಂಥ ಕ್ರಮದ ಬಗ್ಗೆ ತಪ್ಪು ಅನ್ನೋದನ್ನು ಅವರ ಮನ್ನಟ್ಟು ಮಾಡಿಕೊಟ್ಟು ಈ ರೀತಿ ಮುಂದುವರೆದ ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ತಗೋತಾ ಇದ್ದೀವಿ. ಮತ್ತು ಪ್ರತಿ ಖಾಸಗಿ ಅನುದಾನ ಶಾಲೆಯಲ್ಲಿ ಫ್ಲೆಕ್ಸ್ ಹಾಕಿ ಏನು ಸತತವಾದ ಶುಲ್ಕವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ಅದನ್ನು ಕಡ್ಡಾಯ ಫ್ಲೆಕ್ಸಲ್ಲಿ ಪ್ರದರ್ಶನ ಮಾಡೋ ರೀತಿಯಲ್ಲಿ ಅವರಿಗೆ ಮಾಹಿತಿಗೆ ತರ್ತೀನಿ, ಗಮನಕ್ಕೆ ತರ್ತೀನಿ ಮತ್ತು ಇವತ್ತೇ ಆದೇಶ ಮಾಡ್ತಾ ಇದ್ದೀವಿ. ಈ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತೀನಿ.